ಒಬ್ರಿಗಿನ ಅವರು ಅವ್ನ ಜಮೀನು ಮಾರಿದ ಇವ್ನ ಮನೆ ಕಟ್ಟು, ಇವ್ನ ಜಮೀನು ಮಾರಿದ ಅವ್ನ ಮನೆ ಕಟ್ಟು. ನನಗೆ ಮೈಂಡ್ ಬ್ಲಾಕ್ ಆಗ್ಬಿಟ್ಟಿದೆ. ನಮ್ಮ ಮಿಸ್ಸಸ್ ನಾವು ಹೋಗಿ ಗುರುಪ್ರವೇಶಕ್ಕೆ ಹೋಗ್ತೀವಲ್ಲ, ಅವ್ರು ಹೋದ್ರೆ ನಮ್ಮ ಮನೆಯವ್ರು ಹಂಗೇ ನೋಡ್ತಾರೆ, ಏನ್ರಿ ಹಳ್ಳಿ ಅವ್ರ ಇವ್ರು ಏನು ಹಿಂಗೆ ಕಟ್ತಾವ್ರೆ ಅಂತ. ಸರ್, ಇವಾಗೆಲ್ಲ ಹೇಳ್ಕೊಟ್ರಿ. ಒಬ್ರು ರೈತರ ಮನೆ ಯಾವ ತರ ಇರ್ಬೇಕು ಅಂದ್ರೆ, ಮುಂಚೆ ನಮ್ಮ ತಾತನ ಕಾಲದಲ್ಲಿ ನೋಡ್ತಿದ್ವಿ, ಮನೆಯೊಳಗೆ ದನ ಕಟ್ಟೋರು, ಮನೆಯೊಳಗೆ ಕಣ್ಜಾ ಮಾಡ್ಕೊಳ್ಳೋರು, ಮೂಲೆಯಲ್ಲಿ ಅದು ಇದು. ಅವಾಗ ಒಂದ್ 2 ರೂಮ್ ಇರ್ತಾ ಇತ್ತು, ಇರ್ತಾ ಇದ್ರು. ಮನೆ ಯಜಮಾನರು ರೂಮಲ್ಲಿ ಮಲ್ಕೋತಿದ್ರು. ಒಂದು 40 ಜನ ಇದ್ರು, 50 ಜನ ಇದ್ರು, ಮನೆ ಇರ್ತಾ ಇದ್ರಿ. ಅಂಡೆಗಟ್ಲೆ ಮುದ್ದೆ ಮಾಡೋರು, ರೊಟ್ಟಿ ಬೆಳಿತಾನೆ 2-3 ಅವರ್ ರೊಟ್ಟಿ ಬೆಳಿತಾನೆ ಇರೋರು. ಮಧ್ಯ ತೊಟ್ಟಿ ಇರೋದು, ದನ ಸಾಕೋದೇ ಕಮ್ಮಿ ಆಗಿದೆ. ಟ್ರ್ಯಾಕ್ಟರ್ ಬಂದು ಮುಂದೆ ಇರುತ್ತೆ, ಮನೆಗೆಲ್ಲ ಮುಂದೆ ಎಲ್ಲ ಸಗಣಿ ಸಾರಿಸೋರು. ಇದು ಹಳ್ಳಿ ಮನೆ ಅಂದ್ರೆ ಕಂಪಲ್ಸರಿ ವರಂಡಗಳು ಕಂಪಲ್ಸರಿ. ನಮ್ಮ ಮನೆ ಹೆಂಗಿತ್ತು ಅಂತ ನಿನ್ಗೆ ಹೇಳ್ತೀನಿ ಸುಮ್ಮನೆ. ನಮ್ಮೂರಲ್ಲಿ ಈಗ ಇದು ನಮ್ದು ಬೀದಿ ಈಸ್ಟ್ ಅಲ್ಲಿ, ಓಕೆನಾ? ಇದು ಈಸ್ಟ್ ರೋಡು. ಇಲ್ಲಿ ಎಂಟ್ರಿ ಇತ್ತು ನಮ್ದು. ಇಲ್ಲೇ ಹಸುಗಳು, ಅವೇ ದೇವರು ರೈತನಿಗೆ ಅಷ್ಟೇ. ನಮ್ಮ ಮನೆ ಒಳಗಡೆ ನೆಗೆಟಿವ್ ಎನರ್ಜಿ ಒಳಗಡೆ ಬರ್ತಾ ಇರ್ಲಿಲ್ಲ. ನಾನು ನೋಡಿರೋ ತುಂಬಾ, ಈಗಲೂ ನಾನು ಉತ್ತರ ಕರ್ನಾಟಕದಲ್ಲಿ ನೋಡಿರೋ ಮನೆಗಳಲ್ಲಿ ಇಲ್ಲಿ ಬಾಗಿಲಿದ್ರೆ ಇಲ್ಲೇ ಹಸುಗಳು ಇರ್ತವೆ, ಗುಣಿ ಮಾಡಿರ್ತೀವಿ. ದೇವ್ ಮೂಲೆಯಲ್ಲಿ ಗಂಜಲ ಇರೋದು ಸ್ಟಾಕ್. ಇಲ್ಲಿ ನಮ್ಮ ಮನೆಯಲ್ಲಿ ಒಂದು ರೂಮ್ ಇರೋದು, ಆ ರೂಮ್ ಅಲ್ಲಿ ಕಂಜನ ಇರೋದು, ಚಿಕ್ಕದು ಹೋಲ್. ಅದು ಹಾಕೋದಕ್ಕೆ ದೊಡ್ಡ ಹೋಲು, ಎಳ್ಕೊಳಕ್ ಚಿಕ್ಕದು, ಜಾಸ್ತಿ ಎಳ್ಕೊಂಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ಅದಕ್ಕೊಂದು ಗೋಣಿ ಚೀಲ ತುರ್ಕಿರೋರು, ಅದು ಎಳೆದ್ಬಿಟ್ಟು ಹಿಂಗೆ ಎಳ್ಕೊಳ್ಳೋದು ಭತ್ತನ, ಅದು ತಗೊಂಡೋಗಿ ಮಿಲ್ಗೆ ಹಾಸ್ಕೊಂಡ್ಬರೋದು. ಹಂಗಿತ್ತು ಹಳೆ ಕಾಲದಲ್ಲಿ. ಈಗ ಯಾರ ಮನೇಲಿ ನೋಡು ವುಡ್ ವರ್ಕ್, CPVC ಡೋರ್ಗಳು, PVC ವಾಲ್ ಸೀಲಿಂಗ್ಗಳು, ಅದೇನದು POP. ನೀನ್ ಹಳ್ಳಿಗಳ ಕಡೆ ಹೋದ್ರೆ ತಲೆ ಗಿರ್ಗಿಂತ ಜೋರ ಕಟ್ಟಿರ್ತಾರೆ ಸರ್ ಹಳ್ಳಿಗಳಲ್ಲಿ. ಕೃಷಿ ಟೆಂಪಲ್ ಆಫ್ ಆಯಿಲ್ಸ್. ಇಲ್ಲಿ ನಿಮ್ಗೆ ಎಲ್ಲಾ ತರಹದ ಎಣ್ಣೆಗಳು ಸಿಗುತ್ತೆ. ಎಣ್ಣೆ ತೆಗಿಲಿಕ್ಕೆ ಬಳಸುವಂತ ಎಲ್ಲಾ ಪದಾರ್ಥಗಳು ಎಲ್ಲ ಸಾವಯವ ಕೃಷಿ ಮಾಡಿ ಬೆಳೆದಿರೋದು. ಎಣ್ಣೆ ತೆಗೆಯುವ ಸ್ಥಳ ಮತ್ತೆ ಗಾಣ ಕೂಡ ನೋಡಬಹುದು ನೀವು, ಸ್ವಚ್ಛವಾಗಿ ನೀಟಾಗಿದೆ. ಮಿಷಿನ್ ಗಾಣಕ್ಕೂ ಎತ್ತಿನ ಗಾಣಕ್ಕೂ ಏನ್ ಡಿಫ್ರೆನ್ಸ್ ಅಂತಂದ್ರೆ, ಮಿಷಿನ್ ಗಾಣದಲ್ಲಿ ನಿಮಗೆ ಆಲ್ಮೋಸ್ಟ್ 90-95% ಹಿಂಡ್ಕೊಂಡಿರುತ್ತೆ, ಇಂಡಿಲಿ ಏನು ಉಳಿದಿರಲ್ಲ ಆಯಿಲ್ ಅಂಶ. ಮಿಷಿನ್ ಗಾಣದಲ್ಲಿ ನಿಮಗೆ ಎಣ್ಣೆ ತಿರುಗುವ ಸ್ಪೀಡ್ ಕೂಡ ಜಾಸ್ತಿ, ಹಾಗೆ ಆಯಿಲ್ ಸ್ವಲ್ಪ ಹೀಟ್ ಆಗಿರುತ್ತೆ. ಎತ್ತಿನ ಗಾಣದಲ್ಲಿ ನೋಡಬಹುದು ನೀವು, ಸ್ಲೋ ರೊಟೇಷನ್ ಆಗುತ್ತೆ, ಹೀಟ್ ಜನರೇಟ್ ಆಗಲ್ಲ. ಇಲ್ಲಿ 70-80% ಅಷ್ಟೇ ಆಯಿಲ್ ಎಕ್ಸ್ಟ್ರಾಕ್ಟ್ ಆಗುತ್ತೆ, ಮಿಕ್ಕಿದ ಕೊಲೆಸ್ಟ್ರಾಲ್ ಅಂಶ ಎಲ್ಲ ಇಂಡಿಲಿ ಉಳ್ಕೊಳ್ಳುತ್ತೆ. ಇದೇ ಪರಿಶುದ್ಧವಾದ ಬಳಸಬಹುದಾದ ಎಣ್ಣೆ. ಇಲ್ಲಿ ಕಾಣುತ್ತಿರುವ ಎಲ್ಲಾ ತರ ಆಯಿಲ್ಗಳು ಕೃಷಿ ಟೆಂಪಲ್ ಆಫ್ ಆಯಿಲ್ಸ್ ಇಲ್ಲಿ ದೊರೆಯುತ್ತವೆ. ಹಾಗೆ ಇವರದು ಗಾಯತ್ರಿ ಮೆಸ್ ಅನ್ನುವ ಹೋಟೆಲ್ ಕೂಡ ಇದೆ, ಅಲ್ಲೇ ನಿಮಗೆ ಎತ್ತಿನ ಗಾಣದ ಎಣ್ಣೆಗಳು ದೊರೆಯುವಂತದ್ದು. ಗಾಯತ್ರಿ ಮೆಸ್ ಅಲ್ಲಿ ಗಾಣದ ಎಣ್ಣೆಯನ್ನು ಬಳಸಿ ಸೌದೆ ಒಲೆಯಲ್ಲಿ ತಯಾರಾಗುವಂತ ಪಕ್ಕಾ ಮನೆ ಊಟ. ಇದರ ಲೊಕೇಶನ್ ಬಂದು ಮತಿಕೆರೆ ಕ್ರಾಸ್, ಹಿರಿಸೇವೆ ಹೋಬಳಿ, ಬೆಂಗಳೂರು ಹಾಸನ್ ಹೈವೇ. ಟುವರ್ಡ್ಸ್ ಬೆಂಗಳೂರು ಹೋಗೋ ರೋಡಲ್ಲಿ ನಿಮಗೆ ಹೋಟೆಲ್ ಮತ್ತೆ ಎತ್ತಿನ ಗಾಣದ ಫ್ಯಾಕ್ಟರಿ ಸಿಗೋದು. ರೀಸೆಂಟ್ ಆಗಿ ಪಾಂಡುಪುರ MLA ಆದ ದರ್ಶನ್ ಪುರಾಣ ಕೂಡ ವಿಸಿಟ್ ಮಾಡಿ ಖುಷಿ ಪಟ್ಟು ಅವ್ರ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಸರ್, ಇವಾಗೆಲ್ಲ ಹೇಳ್ಕೊಟ್ರಿ. ಒಬ್ರು ರೈತರ ಮನೆ ಯಾವ ತರ ಇರ್ಬೇಕು ಸರ್? ರೈತರಂದ್ರೆ ಮುಂಚೆ ನಮ್ಮ ತಾತನ ಕಾಲದಲ್ಲಿ ನೋಡ್ತಿದ್ವಿ, ಮನೆಯೊಳಗೆ ದನ ಕಟ್ಟೋರು, ಮನೆಯೊಳಗೆ ಕಣ್ಜಾ ಮಾಡ್ಕೊಳ್ಳೋರು, ಮೂಲೆಯಲ್ಲಿ ಅದು ಇದು. ಅವಾಗ ಒಂದ್ 2 ರೂಮ್ ಇರ್ತಾ ಇತ್ತು, ಇರ್ತಾ ಇದ್ರು. ಮನೆ ಯಜಮಾನರು ರೂಮಲ್ಲಿ ಮಲ್ಕೋತಿದ್ರು, ನಾವೆಲ್ಲ ಹೋದ್ರೆ ಹಾಲಲ್ಲಿ ಮಲ್ಕೋತಾ ಇದ್ವಿ, ಚಾಪೆ ಹಾಸ್ಕೊಳ್ಳೋದು. ಅದೊಂಥರ ಕಾಲ ಚೆನ್ನಾಗಿತ್ತು. ಒಂದು 40 ಜನ ಇದ್ರು, 50 ಜನ ಇದ್ರು, ಮನೆ ಇರ್ತಾ ಇದ್ರಿ. ಅಷ್ಟು ಜನಕ್ಕೂ ಸೌದೆ ಅಡುಗೆ ಬೇಯಿಸ್ತಿದ್ರು, ತಪ್ಪಲೆ ಅಂಡೆಗಟ್ಲೆ ಮುದ್ದೆ ಮಾಡೋರು, ರೊಟ್ಟಿ ಬೆಳಿತಾನೆ 2-3 ಅವರ್ ರೊಟ್ಟಿ ಬೆಳಿತಾನೆ ಇರೋರು, ಮಧ್ಯ ತೊಟ್ಟಿ ಇರೋದು. ಆ ಥರ ಮನೇಲಿ ನಾವು ಬೆಳ್ಕೊಂಬಂದವರು. ಈಗೆಲ್ಲ ಏನಾಗಿದೆ, ಅದು ವಾಸನೆ, ದನ ಸಾಕೋದೇ ಕಮ್ಮಿ ಆಗಿದೆ. ಟ್ರ್ಯಾಕ್ಟರ್ ಬಂದು ಮುಂದೆ ಇರುತ್ತೆ. ಮುಂಚೆ ಮನೆಗೆಲ್ಲ ಮುಂದೆ ಎಲ್ಲ ಸಗಣಿ ಸಾರಿಸೋರು. ನಮ್ಮ ಹಳೆ ಮುತ್ತಾತನ ಕಾಲ ನಾವು ಇನ್ನೂ ಹೊರಾಡಿದ ಜ್ಞಾಪಕ ಇದೆ, ಸಗಣಿನ ತಾರ್ಸೋರು. ಹೌದು, ಮಂಗಳವಾರ ಶುಕ್ರವಾರ ಎಲ್ಲ ದಿನ ತಾರ್ಸೋರು. ಅದ್ರ ಮೇಲೆ ಕೂತ್ಕೊಂಡು ಊಟ ಮಾಡ್ತೀವಿ. ಅದೊಂಥರ ಚಂದ, ವೈಬ್ಸೇ ಚಂದ, ಅದೊಂಥರ ಹೆಲ್ತ್ಗೂ ಒಳ್ಳೇದು. ಈಗ ನೀವು ಕೇಳಿರ್ಬೇಕು, ಗರ್ಭಿಣಿಯರಿಗೆಲ್ಲ ಸಗಣಿ ತುಳಿರಿ ಅಂತ ಹೇಳ್ಕೊಡ್ತಾರೆ. ಈಗ ನೋಡಿ, ನಾನು ಆವಾಗಲೇ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೆ, ಇದು ಹಳ್ಳಿ ಮನೆ ಅಂದರೆ ಕಂಪಲ್ಸರಿ ವರಂಡಗಳು ಕಂಪಲ್ಸರಿ. ಯಾವ ರೈತರ ಮನೆ ಆಗಲೂ, ರೈತರ ಮನೆ ಇದ್ರೂ ಮಾಡೋದು. ನಮ್ಮ ಮನೆ ಹೆಂಗಿತ್ತು ಅಂತ ನಿನ್ಗೆ ಹೇಳ್ತೀನಿ ಸುಮ್ಮನೆ. ನಮ್ಮೂರಲ್ಲಿ ಈಗ ಇದು ನಮ್ಮದು ಬೀದಿ ಇತ್ತು ಈಸ್ಟಲ್ಲಿ, ಓಕೆನಾ? ಇದು ಈಸ್ಟ್ ರೋಡು. ಇಲ್ಲಿ ಎಂಟ್ರಿ ಇತ್ತು ನಮ್ಮದು ಮನೆಗೆ, ಇಲ್ಲಿ ಎಂಟ್ರಿ. ಓಕೆ ಸರ್, ಆಯಿತಾ? ಬಂದ್ವಿ, ಇಲ್ಲಿ ಒಳಗಡೆ ಬಂದ್ವಿ. ಇದು ವರಂಡ ಇತ್ತು, ಇಲ್ಲಿ ಎಂಟ್ರಿ ಇತ್ತು ನಮ್ಮದು. ಇಲ್ಲೇ ಹಸುಗಳು, ದೇವ ಮೂಲೆಯಲ್ಲಿ ಹಸುಗಳು ಕಟ್ಟಾಗ್ತಾಯಿದ್ರು. ಓಕೆ, ಅವೇ ದೇವರು ರೈತನಿಗೆ ಅಷ್ಟೇ. ನಾನು ನೋಡಿರೋ ತುಂಬ, ಈಗಲೂ ನಾನು ಉತ್ತರ ಕರ್ನಾಟಕದಲ್ಲಿ ನೋಡಿರೋ ಮನೆಗಳಲ್ಲಿ ಇಲ್ಲಿ ಬಾಗಿಲಿದ್ರೆ ಇಲ್ಲೇ ಹಸುಗಳಿರ್ತವೆ, ಇಲ್ಲಿ ಹಿಂಗಿರ್ತವೆ, ಕಟ್ಟಾಕಿರ್ತಾರೆ ಇಲ್ಲಿ. ಈ ಸಗಣಿ ಗಿಣಿ ಎಲ್ಲ ಹಿಂಗೆ ಇದ್ದರೆ ಹಿಂಗೆ ಆಚೆ ಎತ್ಕೊತೀವಿ, ಇಲ್ಲೊಂದು ಗುಣಿ ಮಾಡಿರ್ತೀವಿ. ದೇವ್ ಮೂಲೆಯಲ್ಲಿ ಗಂಜಲ ಇರೋದು ಸ್ಟಾಕು. ನಮ್ದೊಂದು ಮನೆ ಹಳೆ ಊರು. ನಮ್ಮ ತಾತರು ಎತ್ತಾಯಿರು, ಕಂಟ ಹಾಕೊಂಡು ಎತ್ತವರು. ಹೌದು, ಇಲ್ಲೇ ಗಂಜಲ ಮಾಡೋರು, ಹಳ್ಳ ಮಾಡಿಬಿಟ್ಟು ಇಲ್ಲಿಂದ ಗಂಜಲ ಅಲ್ಲಿ ಇಲ್ಲಿ ಹೋಗೋದು. ಬೆಳಗ್ಗೆ ನಾವು ಇದನ್ನು ಎತ್ಕೊಂಡೋಗಿ ತಿಪ್ಪೆ ಸುರಿಬೇಕಾಗಿತ್ತು. ಸೊ ಗಂಜಲ ದೇವ್ ಮೂಲೆ ಇರೋದು ಅವಾಗ, ಹಸುಗಳು ಇಲ್ಲಿರೋವು. ಆಯಿತಾ? ಸೊ ಮತ್ತೆ ಹೊರಗಡೆ ಬಂದಮೇಲೆ
ಮತ್ತು ಹಾಲು ವರಂಡಗಳು ಹಂಗೆಲ್ಲ ಸಿಗ್ತಾಯಿತ್ತು. ಇಲ್ಲಿ ನಮ್ಮ ಮನೆಯಲ್ಲಿ ಒಂದು ರೂಮ್ ಇರೋದು, ಆ ರೂಮಲ್ಲಿ ಕಂಜನೇ ಇರೋದು, ಅಂದರೆ ಇದು ಕಣಜ ರಾಗಿ ಭತ್ತ ತುಂಬಕ್ಕೆ. ರಾಗಿ ಭತ್ತ ತುಂಬಕ್ಕೆ ಇದಿರೋದು. ನಾವು ಇದ್ರ ಮೇಲೆ ಹತ್ತಿ ಮಲಗೋದು ಇದ್ರ ಮೇಲೆ. ಇನ್ನೊಂದು ಮಾಡ್ತಿದ್ರು, ಈ ರಾಗಿ ಒಳಗೆಲ್ಲ ಸುತ್ತ ಕಲ್ಲು ಹಾಕ್ಬಿಟ್ಟು ಸಗಣಿ ತಾರಿಸ್ಬಿಟ್ಟು ಕಣಜ ಅಂತ ಮಾಡೋರು. ಅದು ಮಾಡೋರು. ಇದೊಂದು ಹಿಂಗಿರೋದು, ಇದಕ್ಕಿರೋದು. ಇದಕ್ಕೆ ಚಿಕ್ಕದೊಂದು ಹೋಲ್ ಮಾಡೋರು ಇಲ್ಲಿ ದೇವಮೂಲೆಯಲ್ಲಿ ಕೆಳಗಡೆ. ಅದನ್ನು ಕ್ಲೋಸ್ ಮಾಡಿ ಮೇಲಿಂದ ಸುರಿತಿದ್ವಿ. ಮೇಲೆ ಸುರಿಯೋದು, ಕೆಳಗಡೆ ಎಳ್ಕೊಳ್ಳೋದು. ಹೌದು, ಒಂದು ಮರ ಹಿಂಗೆ ಮರ ಇಡೋದು, ಹಿಂಗೆ ಚಿಕ್ಕದು ಹೋಲ್ ಅದು. ಹೌದು, ಹಾಕೋದಕ್ಕೆ ದೊಡ್ಡ ಹೋಲು, ಎಳ್ಕೊಳ್ಳೋಕೆ ಚಿಕ್ಕದು, ಜಾಸ್ತಿ ಎಳ್ಕೊಂಬಿಡ್ತಾರೆ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ಅದಕ್ಕೊಂದು ಗೋಣಿ ಚೀಲ ತುರುಕಿರೋರು, ಅದು ಎಳೆದ್ಬಿಟ್ಟು ಹಿಂಗೆ ಎಳ್ಕೊಳ್ಳೋದು ಭತ್ತನ, ಅದು ತಗೊಂಡೋಗಿ ಮಿಲ್ಲಿಗೆ ಹಾಸ್ಕೊಂಬರೋದು. ಎಷ್ಟು ಬೇಕಷ್ಟು ಹಂಗಿತ್ತು ಹಳೆ ಕಾಲದಲ್ಲಿ. ಈಗ ಯಾರ ಮನೇಲಿ ನೋಡು ವುಡ್ ವರ್ಕು, ಅದೇನೋ CPVC ಡೋರ್ಗಳು, PVC ವಾಲ್ ಸೀಲಿಂಗ್ಗಳು, ಅದೇನದು POP. ವಾಲ್ ಸೀಲಿಂಗ್. ನೀನು ಹಳ್ಳಿಗಳ ಕಡೆ ಹೋದ್ರೆ ತಲೆ ಬೆಂಗಳೂರಿಗಿಂತ ಜೋರಾಗಿ ಕಟ್ಟಿರ್ತಾರೆ ಸರ್ ಹಳ್ಳಿಗಳಲ್ಲಿ. ನನಗೆ ಮೈಂಡ್ ಬ್ಲಾಕ್ ಆಗ್ಬಿಟ್ಟಿದೆ. ಲೈಟಿಂಗು ಏನು ವಾಲ್ ಸೀಲಿಂಗು, ಅದೇ ಫರ್ನಿಶಿಂಗು. ನಮ್ಮ ಮನೆ ನಮ್ಮ ಮಿಸ್ಸಸ್ ನಾವು ಹೋಗಿ ಗುರುಪ್ರವೇಶಕ್ಕೆ ಹೋಗ್ತೀವಲ್ಲ, ಅವ್ರು ಹೋದರೆ ನಮ್ಮ ಮನೆಯವ್ರು ಹಂಗೇ ನೋಡ್ತಾರೆ, ಏನ್ರಿ ಹಳ್ಳಿಯವ್ರ ಇವ್ರು ಏನು ಹಿಂಗೆ ಕಟ್ತಾವ್ರೆ ಅಂತ. ಏನೋ ಹಂಗೆ ಕಟ್ಟೋರು ಮನೆಗಳನ್ನ, ಒಬ್ರಿಗಿನ್ನ ಅವರು ಅವ್ನ ಜಮೀನು ಮಾರಿದ್ರೆ ಇವ್ನ ಮನೆ ಕಟ್ಟು, ಇವ್ನ ಜಮೀನು ಮಾರಿದ್ರೆ ಅವ್ನ ಮನೆ ಕಟ್ಟು. ವ್ಯವಸಾಯ ಮಾಡಿ ಅವರೆಲ್ಲ ಸರಿ ಶೋಕಿ ಮಾಡೋರಾಗ್ಬಿಟ್ಟು ಊರ ಕಡೆ ಎಲ್ಲ ಜಮೀನುಗಳು ಮಾರೋದು, ದುಡ್ಡು ಕಟ್ಟೋದು. ಸಂಪಾದನೆ ಮಾಡಿ ಯಾರು ದುಡ್ಡು ಮನೆಗಳು ಕಟ್ಟಿಲ್ಲ, ಎಲ್ಲ ಜಮೀನುಗಳು ಮಾರೆ. ಯಾರೋ ಊರಲ್ಲಿ ಒಂದು 4 ಜನಕ್ಕೆ 3 ಜನಕ್ಕೆ ಏನೋ ಟಮಾಟೋದಲ್ಲಿ ಲಾಟ್ರಿ ಹೊಡಿರ್ತದೆ. ನಮ್ಮ ಕಡೆ, ನಮ್ಮ ಈ ಕಡೆ ಕೋಲಾರ ಡಿಸ್ಟಿಕ್ಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕಲ್ಲಿ ಟಮಾಟೋ ಲಾಟ್ರಿ ಒಂದು ಬಿಟ್ಟರೆ ಇನ್ನೇನಿಲ್ಲ. ಕೆಲವ್ರಿಗೆ ಏನೋ ಹೋಗಿ ಹಾಕ್ಯವ್ರೆ ಸ್ವಲ್ಪ, ಅದು ಒಂಚೂರು, ಅದು ಬಿಟ್ಟರೆ ಇನ್ನೆಲ್ಲೂ ರೈತರಿಗೆ ದುಡ್ಡಿಲ್ಲ ಪಾಪ. ಟಮಾಟ್ರ ಹೊಡೆದ್ರೆ ಲಾಟ್ರಿ, ಇನ್ನಂದರೆ ಇಲ್ಲ. ಆ ಥರ ನಮ್ಮ ಕಡೆ ಹಿಂಗೆ ಮಾಡ್ತಾಯಿದ್ದಾರೆ ರೈತರು, ಹಂಗೆ ಅದ್ಭುತವಾಗಿ ಮನೆಗಳು ಕಟ್ತಾವ್ರೆ. ಹಳೆ ಕಾಲದಲ್ಲಿ ಹಿಂಗಿತ್ತು, ಇಲ್ಲಿ ಇದಾಕೋರು, ಇಲ್ಲಿ ಹಸುಗಳು ಕಟ್ಟೋರು. ಅದಕ್ಕೆ ಈಗ ಹಸುಗಳನ್ನು ಯಾರು ಮನೆ ಒಳಗಡೆ ಕಟ್ಟಲ್ಲ. ಓಕೆ, ನಮ್ಮ ಇದು ಹೊಸ್ಲಿಲಿರೋದು, ಹೊಸ್ಲೊಳಗಡೆ ಇಲ್ಲಿರೋದು. ಇಲ್ಲಿ ಈ ಗಂಜಲದ ವಾಸನೆಗೆ, ಈ ಸಗಣಿ ವಾಸನೆಗೆ ನಮ್ಮ ಮನೆ ಒಳಗಡೆ ಬ್ಯಾಡ್ ಅಂದರೆ ನೆಗೆಟಿವ್ ಎನರ್ಜಿ ಒಳಗಡೆ ಬರ್ತಾ ಇರಲಿಲ್ಲ, ಬ್ಯಾಕ್ಟೀರಿಯಾಸ್ ಒಳಗಡೆ ಬರ್ತಾ ಇರಲಿಲ್ಲ, ಏನೂ ಒಳಗಡೆ ಬರ್ತಾ ಇರಲಿಲ್ಲ. ಆಚೆ ಕಡೆ ರಂಗೋಲಿ ಹಾಕೋರು, ಏನೋ ಆಚೆ ಕಡೆ ರಂಗೋಲಿ ಹಾಕೋರು ಇಲ್ಲಿ ಮನೆ ಮುಂದೆ, ಅದೇನು ಅಕ್ಕಿ ಹಿಟ್ಟಿಂದ ಹಾಕೋರು. ಅಲ್ಲೆಲ್ಲ ಇರುವೆಗಳು ಅವು ಎಲ್ಲ ತಿಂದೋಗೋದು, ಅದೊಂದು ಪುಣ್ಯ ನಮ್ಮ ರೈತರಿಗೆ. ಅದೊಂದು ಮಾಡ್ತಾಯಿದ್ರು ಆವಾಗ. ಈಗೆಲ್ಲ ಬರೀ ಬೋರ್ವೆಲ್ ಪೌಡ್ರ್ ತಗೊಂಬಂದು ಸುರಿತಾರೆ ಮನೆಗಳ ಮುಂದೆ. ಅದಕ್ಕೆ ಸ್ವಲ್ಪ ಆದರೂ ಅಕ್ಕಿ ಹಿಟ್ಟು ಬೆರೆಸ್ಕೊಂಡು ಮಾಡಿದ್ರೆ ಒಳ್ಳೆಯದು ಅಂತ ನಾನು ಈಗಲೂ ಎಲ್ಲರಿಗೂ ತುಂಬ ಸಲ ಹೇಳಿದ್ದೀನಿ. ನಾನು, ನೀವು ಹಾಕೋ ರಂಗೋಲಿ ಪುಡಿಗೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದದು, ಶುಭ ಅಂತ ನನಗೆ ಹೇಳ್ತೀನಿ. ಇಲ್ಲಿ ಹಾಕ್ತಿದ್ರು. ಸೊ ಇದು ಶುಭವಾಗಿರೋದು. ಬಂದ ತಕ್ಷಣ ಹಸು ದನ ಕರುಗಳು. ಆಮೇಲೆ ನೆಗೆಟಿವ್ ಎನರ್ಜಿ ಏನು ಬಂದರೂ ಫಸ್ಟು ನಮ್ಮ ಮನೆಯಲ್ಲಿ ದನ ಕರುಗಳಿಗೆ ಹೊಡಿತಾ ಇದ್ದಿದ್ದು ಎಫೆಕ್ಟು. ಈ ಹಸುಗೆ ಹುಷಾರಿಲ್ಲ, ಈ ಹಸುಗೆ ಏನಾದರೂ ಹೆಚ್ಚು ಕಮ್ಮಿ ಆಗೋದು, ಅದು ಊಟ ತಿಂತಾ ಇರಲಿಲ್ಲ ಅಂದರೆ ಗೊತ್ತಾಗೋದು ಏನೋ ಆಗಿದೆ, ಬಂದಿದೆ, ನಮ್ಮ ಮನೆಗೇನೋ ಅಪಶಕನ ಹೊಡಿತಾ ಇದೆ ಅಂತ ಹೇಳೋದು ಒಂದು ಎಚ್ಚರಿಕೆಯನ್ನು. ಈ ಹಸು ಕಟ್ಟಾಕೋ ಹಸು ಊಟ ಮಾಡಲ್ಲ, ಸಡನ್ನಾಗಿ ಏನಾದರೂ ಹೆಚ್ಚು ಕಮ್ಮಿ ಆಗ್ಬಿಡೋದು, ಆ ಥರ ಇದಕ್ಕೆ ಹೊಡಿತಾ ಇತ್ತು ಡೈರೆಕ್ಟಾಗಿ. ನಮ್ಮ ಮನುಷ್ಯರಿಗೆ ಇಲ್ಲಿರೋ ಮನುಷ್ಯರಿಗೆ ಹೊಡಿತಾ ಇರಲಿಲ್ಲ ಬೇಗ ಮನೆಯಲ್ಲಿ. ಅರ್ಥ ಆಯ್ತು ನಿಮಗೆ? ಫಸ್ಟ್ ಬರ್ತಾಯಿದ್ದೆ ನಮ್ಮಲ್ಲಿ ಇರೋ ಬೆಕ್ಕಿಗೋ ಇಲ್ಲ ನಾಯಿಗೋ ಇಲ್ಲ ಕರುಗೋ ಹಸುಗೋ, ಹಿಂಗೆ ಇವಕ್ಕೆ ಫಸ್ಟ್ ಎಫೆಕ್ಟ್ ಆಗ್ತಾಯಿದ್ದು ಒರಿಜಿನಲ್ ರೈತರ ಮನೆಯಲ್ಲಿ. ಸೊ ಆವಾಗ ಹೆಚ್ಚೊಂದು ಕಂತಿದ್ರು ಮನೆಯಲ್ಲಿ. ಎಚ್ಚರಿಕೆಯಿಂದಿರೋಣ. ಮನೇಲಿ ದೊಡ್ಡವರೊಬ್ರು ಇರೋರು, ಅವರೆಲ್ಲರಿಗೂ ಹೇಳೋರು, ಹುಷಾರಾಗಿರಿ, ಬೇಗ ಮನೆಗೆ ಬಂದುಬಿಡ್ರಿ, ಇವತ್ತು ಹೋಗ್ಬೇಡ ನೀನು. ಇಲ್ಲ ದೂರ ಪ್ರಯಾಣ ಇದ್ದರೆ ಮನೇಲಿ ಏನಾದರೂ ಈ ಥರದ್ದು ಒಂದು ಹಸು ಸತ್ತೋಯ್ತು ಅಂದ್ಕೋ, ನೀನು ಹೋಗ್ಬೇಡ ಇವತ್ತು ಅಂತಾರೆ. ಇವತ್ತು ನೀನು ಹೋಗ್ಬೇಡ, ಯಾಕೋ ಸರಿ ಇಲ್ಲ ನಮಗೆ ಮನೇಲಿ ಈ ಥರ ಆಗಿದೆ, ಬೇಡ ಹೋಗಬೇಡ, ಮುಂದಕ್ಕೆ ಹಾಕೋ ಆ ಪ್ರೋಗ್ರಾಮ್ನ ಅಂತ ಗುರು ಹಿರಿಯರು ಹೇಳ್ತಿದ್ರು. ಇವಾಗ ಯಾರು ಇಲ್ಲ, ಗುರು ಇಲ್ಲ, ಹಿರಿಯರು ಇಲ್ಲ, ಯಾರ ಮಾತು ಕೇಳೋದಿಲ್ಲ. ತುಂಬ ಕುಟುಂಬ ಅಲ್ಲ, ಇಲ್ಲ, ಇಬ್ಬರು ಮಾತೊಬ್ರು ಕೇಳೋದೇ ಇಲ್ಲ ಬಿಟ್ಟರು, ಹಂಗಾಗಿದೆ ಪರಿಸ್ಥಿತಿ. ಅರ್ಥ ಆಯ್ತಾ? ಇದು ನಮಗೆ ಎಚ್ಚರಿಕೆ ಗಂಟೆನ ಕೊಡ್ತಾ ಇತ್ತು ಅವಾಗ. ದೇವ ಮೂಲೆಯಲ್ಲೇ ಹಸು ಕಟ್ಟಾಕ್ತಿದ್ವಿ ಅವಾಗ. ಅದು ಬಿಟ್ಟರೆ ವಾಯು ಮೂಲೆ ಕಟ್ಟಾಕ್ತಿದ್ವಿ. ಇದು ಸೇಫ್ಟಿಗೆ, ಮನೆ ಸೇಫ್ಟಿಗೆ. ಒರಿಜಿನಲ್ ಎಲ್ಲಿರಬೇಕು ಅಂದರೆ ವಾಯುದಲ್ಲಿ ಇದ್ದರೆ ಒಳ್ಳೆಯದು ಅನ್ನೋದು ಇನ್ನೊಂದು ನಮ್ಮ ಸರ್. ಇದನ್ನು ಈಗ ನಮ್ಮ ಆ್ಯಕ್ಟರ್ ಕಿಶೋರ್ ನಿಮ್ಗೆ ಗೊತ್ತಿರಬೇಕು, ಅವ್ರು ಅಳವಡಿಸ್ಕೊಂಡಿದ್ದಾರೆ. ಹೌದು, ದನ ಒಳಗೆ ಕಟ್ತಿದ್ದಾರೆ, ಮನೆ ಒಳಗಡೆ ಕಟ್ಟಿದ್ದಾರೆ. ಅವ್ರು ಕಟ್ತಿಲ್ಲ. ಈಗಲೂ ನಾನು ಉತ್ತರ ಕರ್ನಾಟಕ, ಹುಬ್ಬಳ್ಳಿ, ಬೆಳಗಾಂ ಕಡೆ ಹೋಗ್ತೀನಿ, ಈಗಲೂ ಒಳಗಡೆ ಇದ್ದಾವೆ.
ನನ್ನ ಫ್ರೆಂಡ್ಸ್ ಹೊಸ ಯೂಟ್ಯೂಬ್ ಚಾನಲಲ್ಲೇ ಹಾಕಿದ್ದೀನಿ. ದನಗಳು ಒಳಗಡೆನೇ ಇರೋದು, ಅವ್ರು ಅಲ್ಲೇ ಮಲಗಿರ್ತಾರೆ, ಒಂದು ಕಾಯಿಲೆ ಇಲ್ಲ, ಒಂದು ರೋಗ ಇಲ್ಲ, ಒಂದು ಮಾತ್ರೆ ತಿನ್ನಲ್ಲ. ಇದುವರೆಗೂ 85-90 ವರ್ಷ ಆಗಿದ್ದಾರೆ, ಒಂದು ಮಾತ್ರೆ ಮಂಗಲ್ಲ. ನಾವೆಲ್ಲ 45-40 ವರ್ಷಕ್ಕೆ BP ಶುಗರ್ ಎಲ್ಲ ಬಂದುಬಿಡಿ ನಮಗೆ. ಅರ್ಥ ಆಯ್ತಾ? ಅದ್ರ ಜೊತೆ ಇದ್ದರೆ ನಮಗೆ ಅದರ ಆನಂದನೇ ಬೇರೆ. ಅರ್ಥ ಆಯ್ತಾ? ನಿಮ್ಮ ಮನೆಗೆ ಕ್ಯಾನ್ಸರ್ ಆಗಲಿ, ನಿಮ್ಮ ಮನೆಗೆ ಕೆಟ್ಟದ್ದು ಏನೇ ಆಗಲಿ ಏನೂ ಬರೋದಿಲ್ಲ. ಹಸು ನಮಗೆ ಸೇಫ್ಟಿ ಅಲ್ಲಿದ್ದರೆ. ಓಕೆನಾ? ಇದು ಹಸು ಅಂದರೆ ರೈತರ ಮನೆ ಹೆಂಗಿರಬೇಕು ಅಂತ ಹೇಳಿದ್ದಕ್ಕೆ ನಾನು ಈ ಕಾನ್ಸೆಪ್ಟ್ ತಗೊಂಡೆ. ನನಗೆ ಈಗ ರೈತರ ಮನೆಗಳು ಹೇಳಿದ್ನಲ್ಲ, ಬೆಂಗಳೂರಲ್ಲಿ ಯಾರು ಕೆಲ್ಸಕ್ಕೆ ಬರಲ್ಲ, ನಿನ್ನ ಮನೆ ಇದೆಯಲ್ಲ, ನಿನ್ನ ಮನೆ ಏನು ಕೆಲ್ಸಕ್ಕೆ ಬರೋಲ್ಲ, ನನ್ನ ಮನೆ ಏನು ಕೆಲ್ಸಕ್ಕೆ ಬರೋಲ್ಲ, ಯಾವ ಇರೋಲ್ಲ. ನಾನು ಗುಡಿಸ್ಲ ಮನೆ ನಾನು ನೋಡ್ತಾವ್ರಲ್ಲ ವಿಡಿಯೋಗಳಲ್ಲಿ, ನಿಮ್ಗೇನು ಸರ್ ಆ ಥರ ಮನೆ ಕಟ್ಟಿದ್ದೀರಾ ಅಂತಾರೆ. ಅಂದರೆ ನಿನಗೇನು ಬಂದಿರೋದು ಆ ಥರ ಮನೆ ಕಟ್ಟಿದೀಯಾ, ಅದು ದೊಡ್ಡ ಬಂಗ್ಲೆ ಕಟ್ಟಿದ್ದೀರಾ ಅನ್ನೋದು ಅವರು ನಮ್ಮನ್ನ ಹೇಳ್ಸೋದು. ಅದೇ ನಮ್ಮ ಮನೆ ನೋಡಿ ಅಂತ ಹೇಳ್ಬಿಟ್ಟು ನನಗೆ ಆಗ್ತಾರೆ. ಈಗ ವಾಸ್ತು ನೋಡಿ ಅಂತ ಹೇಳ್ಬಿಟ್ಟು ಎಲಿವೇಶನು ಕಟ್ಬಿಟ್ಟು ಸಾಲ ಮಾಡಿ ಊರು ಬಿಟ್ಟು ಹೋಗ್ತಾಯಿದ್ದೀವಿ. ಹಾಂ, ಅದೇ ಸರ್. ಓಕೆ, ನೆಕ್ಸ್ಟ್ ಇಯರಲ್ಲಿ ಇರುತ್ತೆ ಸರ್. ಈಗ ಕಣಜ ತೋರಿಸಿರಿ, ಎಲ್ಲಿ ಭತ್ತ ರಾಗಿ ತುಂಬಬೇಕು ಅಂತ, ದನ ಕಟ್ತೀವಿ ಅಂತ ತೋರಿಸಿರಿ, ಅಡುಗೆ ಮನೇಲಿ ಇರಬೇಕು. ಇವಾಗ ಅಡುಗೆ ಮನೆ ಇಲ್ಲಿ ಅಗ್ನಿಮೂಲೆಗೆ ಎಲ್ಲರೂ ಇಲ್ಲೇ ಮಾಡ್ತಾರೆ. ಬಟ್ ಅಗ್ನಿಮೂಲೆಗೆ ಎಲ್ಲ ರೈತರು ಕಂಪಲ್ಸರಿ ಡೋರ್ ಇರಬೇಕು, ಹೊಸ್ಲಿರಬೇಕು ಅನ್ನೋದು ಕಾನ್ಸೆಪ್ಟ್. ಹೊಸ್ಲಿರಲೇಬೇಕು. ಹಳೆ ಕಾಲದಲ್ಲಿ ದೇವ್ರ ಮನೆಗೆ ಮೈನ್ ಡೋರ್ ಒಂದು, ಮುಖ್ಯ ಬಾಗಿಲು ಮತ್ತು ಅಡುಗೆ ಮನೆಗೆ, ಈ ಮೂರು ಅಂತೂ ಕಂಪಲ್ಸರಿ ಇರಲೇಬೇಕು. ಬಟ್ ಆ ಕಾಲದಲ್ಲಿ ಪ್ರತಿಯೊಂದು ರೂಮ್ಗೆ ಇಡೋರು. ಹೌದು, ದೊಡ್ಡ ವಾಸ್ಕಲ್ಲಿ ಇಟ್ಬಿಟ್ಟು ಒಳ್ಳೆ ಬಾಕ್ಲಿಡೋರು. ಹಾಂ, ಪ್ರತಿಯೊಂದು ರೂಮ್ಗೂ ಹೊಸ್ಲು, ಇದಕ್ಕೂ ಹೊಸ್ಲು, ಇಲ್ಲಿ ಮಾಡಿದ್ರೆ ಇದಕ್ಕೂ ಹೊಸ್ಲು, ಇದಕ್ಕೂ ಹೊಸ್ಲು, ಎಲ್ಲದಕ್ಕೂ ಹೊಸ್ಲು. ಹೊಸ್ಲಿಲ್ಲ ಅಂದರೆ ಬಾಗಿಲೇ ಇಲ್ಲ, ಅದು ಬಾಗಿಲು ಅಂತಿರಲಿಲ್ಲ. ಈಗ ಈ ಕಾಲದಲ್ಲಿ ಬಂತು. ಮುಂಚೆನೂ ಬೆಂಗಳೂರಲ್ಲಿ ಎಲ್ಲ ಹಳೆ ಮನೆಗಳೆಲ್ಲ ಹೊಸ್ಲೇ ಇರೋದು. ಡಬಲ್ ಡೋರ್ ಒಳ್ಳೇದಾ, ಸಿಂಗಲ್ ಡೋರ್ ಒಳ್ಳೇದಾ? ವಾಸ್ತು ಪ್ರಕಾರ ಆಗಿನ ಕಾಲದಲ್ಲಿ ಡಬಲ್ ಡೋರ್ ಒಳ್ಳೇದು ಅಂತ ಮಾಡಿರೋದು ದೊಡ್ಡ ಹಿರಿಯರು. ಎಡಬಲ, ಅದೊಂದು ಗಂಡ ಹೆಂಡತಿ, ಲೆಫ್ಟು ರೈಟು, ಈ ಥರದ್ದು ಒಂದೆಲ್ಲ, ಬಲಗಣ್ಣು ಎಡಗಣ್ಣು, ಜಯ ವಿಜಯ ಒಂದೆಲ್ಲ ಹೋಲಿಕೆ ಮಾಡ್ತೀವಿ ನಾವು. ಕೆಟ್ಟದ್ದು ಒಳ್ಳೆಯದು ಈ ಥರದ್ದೆಲ್ಲ ಇರುತ್ತಲ್ಲ, ಆ ಒಂದು ವಿಷಯದಲ್ಲಿ ಎಡಬಾಗಿಲು ಅನ್ನೋದು ತುಂಬ ಶ್ರೇಷ್ಠವಾಗಿ ಮಾಡಿರೋ ಇದು ಹಳೆ ಕಾಲದಲ್ಲಿ. ಅದು ಸೇಫ್ಟಿ ವೈಸ್ ಸರಿ ಇಲ್ಲ ಅಂಥೇಳಿ ಈಗಿನ ಕಾಲಗಳಲ್ಲಿ ನಾನು ನೋಡಿರೋ ಒಂದು 200-300 ವರ್ಷಗಳ ಮನೆಗಳೆಲ್ಲ ಡಬಲ್ ಡೋರೇ, ಸಿಂಗಲ್ ಡೋರ್ ಒಂದೂ ಇಲ್ಲ. ನಾನೊಂದು ಮನೆ ನೋಡಿದ್ದೀನಿ ಇದ್ರ ಹತ್ರ, ಅಲ್ಲಿ ಕಾರ್ಕಳ ಹತ್ರ ಒಂದು 400 ವರ್ಷದ ಮನೆ. ಅದು ಪ್ರತಿ ಒಂದು 20 ಬಾಗಿಲಿದ್ದಾವೆ, ಎಲ್ಲ ಡಬಲ್ ಡೋರೇ, ಸಿಂಗಲ್ ಡೋರ್ ಕಾನ್ಸೆಪ್ಟೇ ಇಲ್ಲ ಅವ್ರ ಹತ್ರ. ಆಮೇಲೆ ಒಂದು ದೊಡ್ಡ ಮನೆಯಲ್ಲಿ ಒಂದು ಮಳೆ ಹೊಡೆದಿಲ್ಲ ರೀ, ಪೂರ್ತಿ ವುಡ್ಡೇ. ವುಡ್ ಲಾಕಿಂಗು, ವುಡ್ಡಲ್ಲೇ ಲಾಕಿಂಗ್. ಇದು ದೊಡ್ಡ ಬಾಗಿಲಿಗೆ ಬೇಕಾ, ವುಡ್ಡಲ್ಲೇ ಇಷ್ಟು ದಪ್ಪದ್ದು ವುಡ್ ಲಾಕ್. ಮಳೆನೇ ಇಲ್ಲ, ಅಷ್ಟು ವುಡ್ ಎನರ್ಜಿನ ತಗೊತಿದ್ರು ಮನೆಗೆ. ಈಗ ಇರುತ್ತೆ ಕಾಪರ್ ಎನರ್ಜಿ ಇರುತ್ತೆ ಮನೆಗೆ. ಹಳೆ ಕಾಲದಲ್ಲೆಲ್ಲ ಹಿತ್ತಾಳೆ, ರಾಗಿ ಪಾತ್ರೆಗಳು ಎಲ್ಲ ಇರೋದು ಮನೆಯಲ್ಲಿ. ಈಗ ಯಾರ ಮನೇಲಿದ್ದಾವೆ? ತಾಮ್ರದ ಪಾತ್ರೆ ಅಡುಗೆ ಮಾಡ್ತಿರೋ, ತಾಮ್ರದ ಪಾತ್ರೆಯಲ್ಲಿ ತಿಂತಿದ್ರು, ಸ್ಟೀಲ್ ಬೆಳ್ಳಿ ತಟ್ಟೆಯಲ್ಲಿ ತಿಂತಿದ್ರು. ಬೆಳ್ಳಿ ಇಲ್ಲ, ತಾಮ್ರ ಇಲ್ಲ, ನಿಮಗೆ ಏನು ಮನೆಯಲ್ಲಿ ಬಂಗಾರ ಇಲ್ಲ. ಈಗ ಇರೋದು ಎಲ್ಲ ಬ್ಯಾಂಕಲ್ಲಿ ಬಂಗಾರ ಇರ್ತದೆ, ಬೆಳ್ಳಿ ಇರಲ್ಲ. ಇನ್ನು ಹೆಂಗೆ ಎನರ್ಜಿ ಬರುತ್ತೆ ಮನೆಗೆ? ಆ ಎನರ್ಜಿ ವುಡ್ ಇಲ್ಲ. ಹೌದು, ಮನೆ ಪೂರ್ತಿ ವುಡ್ ಇಲ್ಲ, ಬರೀ ಕಬ್ಬಿಣ. ಒಂದು ಟೈಮ್ ಮುಂದೆ ಎಲ್ಲ ವಾಲ್ ಫ್ಲೋರಿಂಗ್ ಮಾಡಿಸ್ತಿದ್ರು, ಬರೀ ಕಬ್ಬಿಣ. ಈಗ ಬರೀ POP ಪೌಡ್ರು, ಕೆಮಿಕಲ್ಲು, ವಾಲೆಲ್ಲ ಕೆಮಿಕಲ್ಲು, ಸುಣ್ಣ. ಆಗ ಮುಂಚೆ ಪೇಂಟು ಕೂಡ ಸುಣ್ಣ ಹೊಡಿತಿರೋ ಸರ್ ಮುಂಚೆ. ಇವಾಗೆಲ್ಲ ಕೆಮಿಕಲ್ ಪೇಂಟ್ ಬಂದ್ಬಿಟ್ಟಿದೆ. ಒರಿಜಿನಲ್ ಸುಣ್ಣ ಹೊಡೆದ್ರೆ ನಿಮಗೆ ಇರುವೆ ಹತ್ತಾ ಇರಲಿಲ್ಲ ಮೇಲೆ, ಗೊತ್ತಾ? ಇರುವೆಗಳು ಅನ್ನೋದು ಸೇರ್ತಾ ಇರಲಿಲ್ಲ ಒರಿಜಿನಲ್ ಹೊಡ್ತಿದ್ರೆ. ಈಗೆಲ್ಲ ಡೂಪ್ಲಿಕೇಟು ಇರುವೆ ಬರ್ತವೆ, ಎಲ್ಲ ಬರ್ತವೆ. ಆ ವಾಸನೆಗೆ, ಸುಣ್ಣದ ವಾಸನೆಗೆ 3-4 ದಿವಸ ಒಂದು ವಾರ ಮನೇಲಿ ಇರೋಕ್ಕಾಗಲ್ಲ, ಅಷ್ಟು ವಾಸನೆ ಬರೋದು ಸುಣ್ಣ ಹೊಡ್ತಿದ್ವಿ. ಅದೇ ಹಬ್ಬ ಹರಿದಿನಕ್ಕೆ ಬಂದ್ರು, ಮದುವೆಗೆ ಬಂದರು. ಈಗಲಾದರೂ ಈಗ ನಾನು ಹೇಳಿದ್ದು, ಫಾರ್ಮ್ ಹೌಸಲ್ಲಿ ಮನೆ ಕಟ್ಟೋರಾದರೂ ಸ್ವಲ್ಪ ವುಡ್ಡನ್ನು ಉಪಯೋಗ ಮಾಡಿಕೊಂಡು, ಸ್ವಲ್ಪ ನ್ಯಾಚುರಲ್ ಮೆಟೀರಿಯಲ್ಸನ್ನು ಯೂಸ್ ಮಾಡಿಕೊಂಡು, ಮಣ್ಣಿಟ್ಟಿಗೆ ಬರೀ ಮಣ್ಣಲ್ಲಿ ಕಟ್ಟರೆ ಏನಾಗಲ್ಲ. ಸಿಮೆಂಟೇ ಹೆಂಗೆ ಬೇಕು, ಸಿಮೆಂಟೇ ಬೇಕಾಗಿಲ್ಲ, ಮಣ್ಣಲ್ಲೇ ಕಟ್ಬೋದು. ಈಗಲೂ ನಮ್ಮ ಮಣ್ಣು ಅಷ್ಟು ಶಕ್ತಿ ಇದೆ. ಹೌದು ಸರ್, ಈಗ ಮಣ್ಣು ಚೇಂಜ್ ಆಗಿಲ್ಲ ಇನ್ನು. ಇನ್ನೊಂದು ಪ್ರಕೃತಿಗೆ ತುಂಬ ಒಳ್ಳೆಯದು ಸರ್, ಯಾಕಂದರೆ ಮಣ್ಣು ನಾವು ಯೂಸ್ ಮಾಡ್ಕೊಳ್ಳಲ್ಲ. ಬೆಂಗಳೂರಲ್ಲಿ ಇದೆ ಮನೆ, ಒಳ್ಳೆ ಮನೆ ಕಟ್ಟಿದ್ದೀರಾ, ಡೂಪ್ಲೆಕ್ಸ್ ಮನೆ ಕಟ್ಟಿದ್ದೀರಾ. ಬಟ್ ಇಲ್ಲಿ ತೋಟದಲ್ಲಿ ಒಂದು ನ್ಯಾಚುರಲ್ ಮನೆ. ಈಗ ನಾನು ಗುಡಿಸಲು ಮನೆ ಕಟ್ಕೊಂಡಿದ್ದೀನಿ, ನ್ಯಾಚುರಲ್ ಆಗಿದೆ, ನನಗೆ ಖುಷಿ ಇದೆ ಇದರಲ್ಲಿ. ಸಸ್ಟೈನಬಲ್ ಮೆಟೀರಿಯಲಿಂದ ಕಟ್ಟಿದ್ರೆ ನಾವೀಗ ಬಿಟ್ಟು ಹೋದ್ರೂ ಏನೇ ಆದ್ರೂ ಭೂಮಿಗೆ ಏನು ಹಾನಿಗೆ ಆಗಲ್ಲ, ಪ್ರಕೃತಿಗೆ ಹಾನಿ ಆಗಲ್ಲ. ಮಣ್ಣು ಕರಗುತ್ತೆ, ಗೆದ್ಲು ತಿಂದು ಉಡ್ಡು ಹೋಗುತ್ತೆ, ಕರಗೋಗುತ್ತೆ. ಕಲ್ಲು ಶಾಶ್ವತ, ಏನೂ ಆಗಲ್ಲ, ಹಂಗೆ ಇರುತ್ತೆ. ಆ ಥರ ಉಪಯೋಗಿಸ್ಕೊಂಡ್ರೆ ಪ್ರಕೃತಿಗೂ ಏನಾಗಲ್ಲ, ನಮಗೂ ಏನಾಗಲ್ಲ. ಸಸ್ಟೈನಬಲ್ ಲಿವಿಂಗ್ ಮಾಡಿಕೊಂಡು ತುಂಬ ಒಳ್ಳೆಯದು. ಅದೇ ನಿಮ್ಮ ರೈತರ ಮನೆ ಅಂದಿದ್ದಕ್ಕೆ ನಾನು ಹಿಂಗೆ ಹೇಳಿದ್ದು. ರೈತರ ಮನೆಗಳು ಇವಾಗ ನಾವು
ಊಹೆ ಮಾಡೋಕ್ಕಾಗಲ್ಲ, ಹಂಗೆ ಕೊಡ್ತಾ ಇದ್ದಾರೆ ಊರುಗಳಲ್ಲಿ. ದನ ಕರೆಲ್ಲ ಬಿಟ್ಬಿಟ್ಟು 1 ಎಕರೆ ಮಾರು ಮಗಳಿಗೆ ಮದುವೆ ಮಾಡು, 1 ಎಕರೆ ಮಾರು ಮನೆ ಕಟ್ಟು. ಬೆಂಗಳೂರಿನ ಜೋರಾಗಿ ನಮ್ಮ ಎದ್ದು ಕಾಣ್ಬೇಕು ಊರಲ್ಲಿ ದೊಡ್ಡ ಮನೆ, ಅವ್ರಿಗಿಂತ ಇವನು ಇವನಿಗಿಂತ ಅವನು ಕಟ್ತಾರ ಜೋರಾಗಿ. ಇಲ್ಲ ನಮ್ಮ ಮಗ ವ್ಯವಸಾಯ ಮಾಡ್ತಾವನೆ, ಮನೆ ಆದ್ರೂ ಚೆನ್ನಾಗಿಲ್ಲ ಅಂದರೆ ಅವ್ನ ಮಗನ ಹೆಣ್ಣು ಕೊಡಲ್ಲ ಅಂತ ಹೇಳ್ಬಿಟ್ಟು ಅವ್ನಿಗೆ ಒಂದು ಮನೆ ಕಟ್ಬಿಡೋದು ದೊಡ್ಡದಾಗಿ. ಏನು ಮಾಡ್ತಾವ ಹುಡುಗ ಊರಲ್ಲಿ ಒಂದು ಜೋರ ಮನೆ ಕಟ್ಟೋರೆ, ಇಷ್ಟು ಆಸ್ತಿ ಇದೆ, ನಡಿ ಆಯಿತು ವ್ಯವಸಾಯ ಮಾಡ್ದ ಅಂತೇಳಿ ಈ ಥರ ಆಗಿಬಿಟ್ಟು ರೈತರ ಮನೆ ಬಗ್ಗೆ ಮಾತಾಡೋದು ಬೇಡ ಇವಾಗ ಪಾಪ. ಯಾಕೆಂದರೆ ಕಷ್ಟಪಟ್ಟು ಕಟ್ತಾ ಇದ್ದಾರೆ, ಬಟ್ ಪರ್ಫೆಕ್ಟ್ ವಾಸ್ತು ಮಾಡ್ಕೊತಾ ಇಲ್ಲ. ನಮ್ಗೆ ನಾನು ಅದನ್ನೇ ಕೇಳಿದ್ದೀನಿ, ತುಂಬ ಬಡ ರೈತರಿಗೆ ಸರ್ಕಾರದಿಂದ ಕೊಡ್ತಾರಲ್ಲ 1.5-2 ಲಕ್ಷ ಅಂಥವ್ರಿಗೆ ಒಂದು ರೂಮು ಹಾಲು ಅಡುಗೆ ಮನೆ ಮಾಡೋರಿಗೆ ನಾನು ಉಚಿತವಾಗಿ ವಾಸ್ತು ಸಲಹೆ ಹೇಳ್ತೀನಿ ಅಂತ ಹೇಳಿದ್ದೀನಿ. ಸುಮ್ಮನೆ ಒಂದು ಡೋರ್ ಕೊಡ್ತೀನಿ, ಒಂದು ಹಾಲು, ಓಕೆ ಸರ್, ಒಂದು ಅಡುಗೆ ಮನೆ, ಒಂದು ರೂಮು, ಇದು ಸಿಂಗಲ್ ಬೆಡ್ರೂಮ್ ಹೌಸು ಪ್ಲಾನ್ ಹಾಕ್ಕೊಡಿ. ಅಡುಗೆ ಮನೆ ಒಂದು ರೂಮು ಹಾಲು ಅಡುಗೆ ಮನೆನ ನಾನು ಪ್ಲಾನಿಂಗ್ ಹಾಕ್ಕೊಡ್ತೀನಿ, ಪರ್ಫೆಕ್ಟಾಗಿ ಕಟ್ಕೊಡಿ. ಆಮೇಲೆ ಉಚಿತವಾಗಿ ಇದನ್ನು ನಾನು ಮಾಡ್ಕೊಡ್ತೀನಿ ರೈತರಿಗೆ, ತುಂಬ ಬಡ ರೈತರಿಗೆ. ಸಿಂಗಲ್ ಬೆಡ್ರೂಮ್, ನಾನು ಡೂಪ್ಲೆಕ್ಸ್ ಬೇಕು ನಾನು ರೈತ ಅಂದರೆ ನಾನು ಕೊಡಲ್ಲ, ಓಕೆನಾ. ದೊಡ್ಡ ಬಡ್ಜೆಟ್ ದೊಡ್ಡದಿದ್ದರೂ ನಾನು ಕೊಡಲ್ಲ, ಅದಕ್ಕೆ ಚಾರ್ಜಸ್ ಇರುತ್ತೆ, ನಾನು ಮಾಡ್ಕೊಡ್ತೀನಿ. ಮತ್ತು ಮಿಲ್ಟ್ರಿಯಲ್ಲಿರೋರಿಗೆ ನಮ್ಮ ದೇಶದ ಸೇವೆ ಮಾಡಿ ಸೈನಿಕ ಅವ್ರಿಗೆ ಏನು ಪ್ರಾಬ್ಲಮ್ ಇದ್ದರು ಮನೆಯದು ವಾಸ್ತುದಾಗಿ ಪ್ಲಸ್ ಅವ್ರ ಮನೆ ಕಟ್ಟಬೇಕಾದ್ರೆ ಅವರಿಗೆ ನಾನು ಉಚಿತವಾಗಿ ಸ್ಕೆಚನ್ನು ಹಾಕ್ಕೊಡ್ತಾ ಇದ್ದೀನಿ. ತುಂಬ ಜನಕ್ಕೆ ಹಾಕ್ಕೊಟ್ಟಿದ್ದೀನಿ, ಇನ್ನೂ ಹಾಕ್ಕೊಡ್ತೀನಿ. ಸರಿ ಸರ್, ಒಳ್ಳೆಯದು. ಥ್ಯಾಂಕ್ ಯು. ನಮ್ಮ ಅಖಂಡ ವಾಸ್ತುವಿಂದ ಅವರಿಗೆ ಒಂದು ಇದನ್ನು ನಮ್ಮ ಸೇವೆ ಅಂತ ನಾವು ರೈತರಿಗಾಗಲಿ ದೇಶಕ್ಕಾಗಿ ಬಡ ರೈತರ ಸೇವೆ, ತುಂಬ ಬಡ ರೈತರಿಗೆ. ರೈತರೆಲ್ಲರೂ ಬಡವರಲ್ಲ. ಈಗ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಡಿಸ್ಟಿಕಲ್ಲಿ ಬಡವರು ಯಾರು ಇಲ್ಲ, ಇವಾಗ ಹಾಕಿದ್ರೆ ಇದರಲ್ಲಿ ಉತ್ತರ ಕರ್ನಾಟಕ ಧಾರವಾಡ ಆ ಕಡೆ ತುಂಬ ಬಡ ರೈತರಿದ್ದಾರೆ, ಅಂಥವ್ರಿಗೆಲ್ಲ ಹೆಲ್ಪ್ ಮಾಡ್ತೀನಿ. ಓಕೆ, ಸರಿ ಸರ್, ಥ್ಯಾಂಕ್ ಯು.